ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ತುಂಬ ಸ್ವಾಗತ. ಸೊ ಇವತ್ತಿನ ವ್ಲಾಗು ಅಂತಂದರೆ ಒಂದು ವಿಲೇಜ್ ಅಂತ ಹೇಳ್ಬೋದು. ಸೊ ಎಲ್ಲನೂ ಮಿಕ್ಸಪ್ ಆಗಿ ಸಣ್ಣ ಸಣ್ಣ ಪುಟ್ಟ ವೀಡಿಯೋಸ್ನ ತೊಗೊಂಡು ಮಾಡಿರೋದು. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಹೇಳ್ತಾ ಇದ್ದೀನಿ, ನನ್ನ ಗಂಡನ ಮನೆ ಕಡೆ ಆಲೂರು ನರಸಿಂಹದೇವರು ಕುಲದೇವರು. ಸೊ ಹಾಗಾಗಿ ಯಾವುದೇ ಲಗ್ನ ಆಗಲಿ, ಆಮೇಲೆ ಶುಭ ಫಂಕ್ಷನ್ಸ್ ಆಗಲಿ, ಮನೆಯಲ್ಲಿ ಮುಂಜಿ ಆಗಲಿ, ಏನೇ ಆಗಲಿ ಆಲೂರಿಗೆ ಹೋಗೋದು, ಕುಟುಂಬ ಪೂರ ಫುಲ್ ಫ್ಯಾಮ್ಲಿ ಹೋಗೋದು ಒಂದಿದೆ. ಸೊ ತುಂಬಾ ಮಜಾ ಮಾಡ್ತೀವಿ. ಸೊ ಹಾಗಾಗಿ ಅಲ್ಲಿ ಹೋದಾಗ ಒಂದು ಸಲನೂ ನನ್ನ ಲಗ್ನ ಆದಮೇಲೆ ಫಸ್ಟ್ ಟೈಮ್ ಹೋದಾಗ ನಾನು ವ್ಲಾಗ್ ಅವಾಗಿನ್ನೂ ಶುರು ಮಾಡಿದ್ದಿಲ್ಲ. ಸೊ ಹಾಗಾಗಿ ಈಗ ತೋರಿಸಿದ್ರಾಯ್ತು ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಏನೆಲ್ಲ ನಾವು ಮಾಡ್ತೀವಿ ಅಂತ, ಎಲ್ಲೆಲ್ಲಿ ಹೋಗ್ತೀವಿ. ಇಲ್ಲಿಂದ ಮತ್ತೆ ತುಳಜಾಪುರಕ್ಕೆ ಹೋಗ್ತೀವಿ. ಸೊ ಫಸ್ಟ್ ಆಲೂರು ಆದಮೇಲೆ ತುಳಜಾಪುರಕ್ಕೆ ಹೋಗೋದು. ಹಾಗಾಗಿ ನೋಡಿ, ಅದಾದ ನಂತರ ಗರ್ಭಿಣಿಕೆಯಾಗುವನ್ನು ಬ್ರಹ್ಮಪುತ್ರ ಬಂದು ಆಗ ದೈತ್ಯನಾದ ಹಿರಣ್ಯಕಶಿಪುವು ಒಪ್ಪಿಸಿದನು. ಹೊಸ ಜನಪಾಲ ಪ್ರಹ್ಲಾದ ವರದ ಪ್ರಸನ್ನತೆ ಭಂಜನ ಮಹರ್ಷ ವಿಜಯ ವಿಠಲ ನರ್ಮದೇಶ. ಪ್ರಹ್ಲಾದ ವರದ ಪ್ರಸನ್ನತೆ ಭಂಜನ ಮಹರ್ಷ ವಿಠಲ ಮುಳುಗಿಸಿದ ಕಾರಣದಿ ಶ್ರೀಹರಿ ನೃತ್ಯ ರೂಪದಿಂದ ಕಳನ ಕೊಂದು ಧರೆಯ ನಡೆಸಿದರು. ನರಸಿಂಹ ಎಂಬ ದೇವನು ನಂಬಿದಂತ ನರನಿಗೆಲ್ಲವರ ಕೊಡುವನು. ಅನುಜನಾದ ಹಿರಣ್ಯಾಕ್ಷನ ಹರಿಯ ಮೇಲೆ ಸಿಟ್ಟಿನಿಂದ ಉಗ್ರ ತಪಸ್ಸನ್ನು ಮಾಡಿ. ಸೊ ಪೂಜೆ ಎಲ್ಲ ಆದ ನಂತರ ಹಾಡಿ ಎಲ್ಲ ಆದ ನಂತರ ಅವತ್ತೊಂದು ದಿನ ಅಂದರೆ ನಾವೆಲ್ಲ ಸಾಮಾನಲ್ಲೇ ತೊಗೊಂಡು ಏನಂತಾರೆ ಮಡಿಲೆ ಒಬ್ಬರಿಗೆ ಅಥವಾ ಅಡುಗೆಯವರಿಗೆ ಅಥವಾ ಇಲ್ಲ ಮುಂಚೆ ಎಲ್ಲ ನಮ್ಮ ಅತ್ತೆಯವರೆಲ್ಲ ಜೊತೆ ಎಲ್ಲ ಸೇರಿ ಮಾಡ್ತಿದ್ರು ಅಡುಗೆನ. ಸೊ ಈಗ ಆ ವ್ಯವಸ್ಥೆ ಕೆಳಗಿದೆ. ಬಟ್ ಏನಂತಾರೆ ಅಡುಗೆಯವರು ಬಂದರೆ ಅವರಿಗೆ ಕರ್ಕೊಂಡು ಹೋಗೋದು, ಆಮೇಲೆ ಅದರದ್ದೆಲ್ಲ ಸಾಮಾನು ಊಟಕ್ಕೆ ಏನೆಲ್ಲ ಬೇಕಾಗುತ್ತೆ ಅಲ್ಲಿ, ಆಮೇಲೆ ಅರ್ಚಕರಿಗೆ ಅಲ್ಲಿ ಮುತ್ತೈದಿಗೆ ಯಾರ್ಯಾರಿಗೆ ಹೇಳಿರ್ತೀವೋ ಅಲ್ಲೇ ಅವರಿಗೂ ಕೂಡ ಸಹ ಕರೆದು ಈ ರೀತಿ ಊಟ ಏನಂತಾರೆ ನೈವೇದ್ಯ ಆದ ನಂತರ ಊಟ ಮಾಡಿಕೊಂಡು ಅವತ್ತಿನ ದಿನ ಸಂಜೆಗೆ ಡೈರೆಕ್ಟಾಗಿ ನಾವು ತುಳಜಾಪುರಕ್ಕೆ ಹೋಗ್ತೀವಿ. ಸೊ ಅಲ್ಲಿ ಹಾಲ್ಟ್ ಮಾಡಿ ನೆಕ್ಸ್ಟ್ ಡೇ ಮುಂಜಾನೆ ಅಭಿಷೇಕ ಮುಗಿಸ್ಕೊಂಡು ಅವತ್ತಿನ ದಿನ ಬಿಡೋದು. ಸೊ ಇದು ಎವ್ರಿ ಟೈಮ್ ಯಾರದೇ ಮ್ಯಾರೇಜ್ ಆಗಲಿ ನಮ್ಮ ಮನೆಯಲ್ಲಿ ಅಥವಾ ಏನೇ ಮುಂಜಿ ಆಗಲಿ ಏನೇ ಆಗಲಿ, ಸೊ ಫಸ್ಟ್ ಆಲೂರು ನರಸಿಂಹದೇವ ಹೋಗಿ ಆಮೇಲೆ ಅಂಬಾಬಾಯಿಗೆ ದರ್ಶನ ಮಾಡೋದು. ಸೊ ಅಲ್ಲಿ ಈ ರೀತಿ ಪಾಳಿ ಇದ್ದಾಗ ನಾವು ಹೀಗೆ ಜಾಸ್ತಿ ಇತ್ತು ಅಂತ ಹೇಳಿ ಲಕ್ಷ್ಮೀ ಶೋಭಾನ ಹಾಡ ಇಲ್ಲ ದೇವ್ರ ಹಾಡಗಳನ್ನು ಹಾಡ್ಕೊತಾ ಹೋಗ್ತಾ ಇದ್ದಿದ್ವಿ. ರಮೇ ದೇವಿಯರನ್ನು ಅಪ್ಪಿಕೊಂಡು ಸೊ ಎರಡು ಆದ ನಂತರ ಇಲ್ಲಿ ದೊಡ್ಡ ದೇವರ ಪೂಜೆನ ಮಾಡೋದು. ಸೊ ಹಾಗಾಗಿ ಇಲ್ಲಿನೂ ಕೂಡ ಅಡುಗೆ ಏನಂತಾರೆ ಹೋಳಿಗೆ ಆರತಿ ಹೂರ್ಣದ ಆರತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲರೂ ಬಂದಿದ್ದಾರೆ ಪೂರ ಫ್ಯಾಮ್ಲಿ. ಸೊ ಕೆಲವರು ಮಿಸ್ಸಿಂಗ್ ಇದ್ದಾರೆ. ಸೊ ತೋರಿಸ್ತಾ ಇದ್ದೀನಿ ನೋಡಿ, ಇದು ದೊಡ್ಡ ದೇವರ ಮೂರ್ತಿಗಳು ಅಂತ ಹೇಳ್ಬೋದು. ಈಗ ಅಂತೂ ತುಂಬಾ ಅಪರೂಪ ಆಗಿದೆ. ಅವಾಗೆಲ್ಲ ಮುಂಚೆ ಒಂದು ಲಗ್ನ ಅಥವಾ ಏನೇ ಮನೆಯಲ್ಲಿ ಕಾರ್ಯ ಇತ್ತು ಅಂತ ಅಂದರೆ 15-20 ಡೇಸ್ ಮುಂಚೆ ಹೋಗ್ತಿದ್ವಿ. ಸೊ ಈಗ 2 ಡೇಸ್ 3 ಡೇಸ್ನು ತುಂಬ ಕಷ್ಟ ಆಗುತ್ತೆ ಹೋಗಲಿಕ್ಕೆ. ಸೊ ತುಂಬ ಮಿಸ್ ಅಂದರೆ ಏನಂತಾರೆ ಹಳಿ ಲೈಫ್ 90ಸಲ್ಲಿ ಏನಿತ್ತು, ಏನಂತಾರೆ ಹಬ್ಬ ಆಗಲಿ ಪ್ರತಿಯೊಂದಕ್ಕೂ ಒಂದು ಕಾರಣ ಬೇಕಿರಲಿಲ್ಲ ಭೇಟಿ ಆಗಲಿಕ್ಕೆ. ಸೊ ಈಗ ಅದು ಜಾಸ್ತಿ ಕಮ್ಮಿ ಆಗ್ತಾ ಆಗ್ತಾ ಹೋಗ್ತಾ ಇದೆ. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಎಲ್ಲರೂ ಕೂಡಿದಾಗ ಒಂದು ರೀತಿ ಈ ರೀತಿ ಒಟ್ಟುಗೂಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಲ್ಲರ ಜೊತೆ ಮಾತಾಡೋದಾಗಲಿ, ಎಂಜಾಯ್ ಮಾಡೋದಾಗಲಿ, ಆಮೇಲೆ ಈ ರೀತಿ ಊಟ ಮಾಡೋದು ಏನಂತಾರೆ ತುಂಬ ಖುಷಿ ಆಗುತ್ತೆ. ಸೊ
ಎನಗೆ ಬಂದು ನೀನು ನಿನ್ನವನೆಂದು ನೋಡು ನೀದಯ ಮಾಡೋ ನಿನ್ನವನೆಂದು ನೋಡು ನೀದಯ ಮಾಡೋ ಸಾರಿದೆನೋ ನಿನ್ನ ವೆಂಕಟರನ್ನ ಸಾರಿದೆನೋ ನಿನ್ನ ವೆಂಕಟರನ್ನ ಎನ್ನ ಕುಂದುಗಳನ್ನು ಎಣಿಸಲಾಗದೋ ದೇವಾ ಎನ್ನ ಕುಂದುಗಳನ್ನು ಎಣಿಸಲಾಗದೋ ದೇವಾ ಪನ್ನಗಾಚಲವಾಸ ನೀ ಕಾಯೋ ನಿರ್ದೋಷ ಪನ್ನಗಾಚಲವಾಸ ನೀ ಕಾಯೋ ನಿರ್ದೋಷ ಸಾರಿದೆನೋ ನಿನ್ನ ವೆಂಕಟರನ್ನ ಸಾರಿದೆನೋ ನಿನ್ನ ವೆಂಕಟರನ್ನ ದೇಶ ದೇಶದವರ ಪೊರೆದಂತೆ ಪೊರೆಯನ್ನ ದೇಶ ದೇಶದವರ ಪೊರೆದಂತೆ ಪೊರೆಯನ್ನ ಶೇಷಾಚಲ ಘನ ಶ್ರೀ ಹಯವದನ ಶೇಷಾಚಲ ಘನ ಶ್ರೀ ಹಯವದನ ಸಾರಿದೆನೋ ನಿನ್ನ ವೆಂಕಟರನ್ನ ಸಾರಿದೆನೋ ನಿನ್ನ ವೆಂಕಟರನ್ನ ನೀರಜನಯನನೆ ನಿರ್ಮಲ ಗುಣರನ್ನ ನೀರಜನಯನನೆ ನಿರ್ಮಲ ಗುಣರನ್ನ ಸಾರಿದೆನೋ ನಿನ್ನ ವೆಂಕಟರನ್ನ ಸಾರಿದೆನೋ 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 ನಿನ್ನ ವೆಂಕಟರನ್ನ ಸೊ ಮಧ್ಯದಲ್ಲಿ ಹಾಗೆ ಪೂಜೆ ನಡೀತಿತ್ತು. ಅದಾದ ನಂತರ ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್ ನಿಂಬರ್ಗ ಅಂತ ಹಳ್ಳಿ ಇದೆ. ಸೊ ಅದು ಏನಂತಾರೆ, ನಮ್ಮ ಮಾವನವರ ಊರು ಅಂತ ಹೇಳ್ಬೋದು, ಹುಟ್ಟೂರು ಅಂತಂದರೆ ಎಲ್ಲರೂ ಅಂದರೆ ನಮ್ಮ ಮನೆಯವ್ರು ಸಹ ಕಸಿನ್ಸ್ ಎಲ್ಲರೂ ಬೆಳೆದ ಊರು ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಈ ರೀತಿ ಎಲ್ಲ ಇದು ಆದಾಗೆ ಅಲ್ಲಿ ಏನಂತಾರೆ ತುಂಬ 5 ಕಿಲೋಮೀಟರ್ ಸನಿ ಇತ್ತು. ಹಾಗಾಗಿ ಎಲ್ಲರೂ ಗರ್ಲ್ಸ್ ಗ್ಯಾಂಗ್ ಅಂತ ಹೇಳಿ ಗ್ರೂಪ್ ಮಾಡ್ಕೊಂಡು ಹೋಗಿದ್ವಿ. ಸೊ ಅಲ್ಲಿನೂ ಕೂಡ ಎಷ್ಟು ಹಳೆ ಮನೆ ಬಿದ್ದೋಗಿದೆ ಅಂದರೆ ತುಂಬ ಬೇಜಾರಾಗುತ್ತೆ. ಪಾಪ ಅವರು ಕೂಡ ಎಷ್ಟು ಫೀಲ್ ಮಾಡ್ಕೋತಾ ಇದ್ರು. ನನಗೆ ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ ಅಲ್ಲಿ ಅವರು ಏನಂತಾರೆ ಚಿಕ್ಕವರಿಂದ ಬೆಳೆದು ಏನಂತಾರೆ ಒಂದು ಮೆಮೊರೀಸ್ ಇರುತ್ತೆ. ಸೊ ಎಲ್ಲ ಕಣ್ಣೆದ್ರೆ ಬಂದುಬಿಡುತ್ತೆ ಅದೊಂದು ಮೆಮೊರೀಸ್. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗಿನ ವಿಲೇಜ್ ಲೈಫ್ ತುಂಬಾ ರೇರ್ ನೋಡೋದು ಈಗಿನ ಜನ್ರೇಷನ್ ಅಂತ ಹೇಳ್ಬೋದು. ಆ ಇಂಪಾರ್ಟೆನ್ಸ್ನು ಅಷ್ಟು ಗೊತ್ತಿರಂಗಿಲ್ಲ. ಸೊ ಅಲ್ಲೇ ಬೆಳೆದು ಅಂದರೆ ಒಂದು ಎಟ್ಲೀಸ್ಟ್ 5 to 6 ಇಯರ್ಸ್ ಅಲ್ಲಿ ಚಿಕ್ಕವರಿದ್ದಾಗ ಬೆಳೆದು ಬರೋದು ಹೋಗೋದು ಮಾಡಿದರೆ ಮಾತ್ರ ಅದರದ್ದು ಬೆಲೆ ಅಂದರೆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ಈಗಿನ ಜನ್ರೇಷನ್ಸ್ ಅಂತಂದರೆ ಹಳ್ಳಿಗೆ ಹೋಗೋ ಅವಶ್ಯಕತೆನೇ ಬಂದಿಲ್ಲ. ಸೊ ಹಾಗಾಗಿ ಅದರದ್ದು ಮಹತ್ವ ಏನು ಅನ್ನೋದಿನ್ನು ಗೊತ್ತೇ ಇಲ್ಲ. ಸೊ ನಾವೆಲ್ಲ ನಮ್ಮ ಜಾತ್ರೆ ಆಗಲಿ, ನಮ್ಮ ಊರಿನ ಜಾತ್ರೆ, ನಮ್ಮ ಅಪ್ಪ ಅಮ್ಮ ಬೆಳೆದಿದ್ದು ಆ ರೀತಿ ಇದ್ದರೆ ಹೋಗಿ ಮಜಾ ಮಾಡ್ತಿದ್ವಿ. ಸೊ ಈಗಿನ ಜನ್ರೇಷನ್ ಬರೀ 1-2 ದಿನ ಏನಾದರೂ ಇಂಪಾರ್ಟೆಂಟ್ ಲಗ್ನ ಏನಾರ ಕಾರ್ಯ ಇತ್ತು ಅಂದರೆ ಏನಂತಾರೆ ಸ್ಟಡೀಸ್ ಕಂಪೇರ್ ಮಾಡಿ ಸುಟ್ಟಿ ತಗೋಲ್ಲ ಬೇಡ ಅಂತ ಆ ರೀತಿ ಆಗಿಬಿಟ್ಟಿದೆ ಈಗ ಲೈಫು. ಸೊ ತುಂಬಾ ಬೇಜಾರು ಅನಿಸುತ್ತೆ. ಸೊ ಹಾಗಾಗಿ ಫ್ಯಾಮಿಲಿ ರಿಚುವಲ್ಸ್ ಯಾವಾಗಲೂ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಅದು ಕಳ್ಕೊತಾ ಇದ್ದೀವಿ ಈಗಿನ ಜನ್ರೇಷನ್ಸಲ್ಲಿ ಅಂತ ಹೇಳ್ಬೋದು. ಸೊ ನೋಡಿ, ಈ ವ್ಲಾಗ್ ತುಂಬ ಅಂದರೆ ತುಂಬಾ ಮಜಾ ಮಾಡಿದ್ವಿ. ಆ್ಯಕ್ಚುಲಿ 3 ಡೇಸ್ ಅಂತ ಹೇಳ್ಬೋದು. ಸ್ಯಾಟರ್ಡೆ, ಸಂಡೇ, ಮಂಡೇ ಕಂಟಿನ್ಯೂಸ್ ಆಗಿ ಸೇರಿ ಒಂದು ವ್ಲಾಗ್ ಮಾಡಿರೋದು. ಸೊ ಹಾಗಾಗಿ ನೋಡಿ, ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. So thank you for watching.
ಮನೆ ಮುಂದೆ ಹೋಗ್ತೇವೆ. मम्मी पापा के पास थोड़ा ಏ ಕುಲಕರ್ಣಿ ಮನಿ ತಲಬಾಗಲ, ಪಾಂಡಾ ಮನಿ ತಲಬಾಗಲ. पांडा कुंभू पांडा ಎಲ್ಲಿ ಮೊದ್ಲೇ ಹೇಳಿ ನೋಡ, ತಲಬಾಗಲ್ ತಗೋತೀನಿ. ಅದು ಮುಂದಲ್ಲ ಅದೆಲ್ಲ ಕಲ್ಲಿಂದು ಹಾ, ಅದು ಕುಲಕರ್ಣರ್ ಲೈನಿಗೆ ಬಂದಾಳಲ್ಲ, ಆ ದಂಡಿಗೆ ಅವರು, ಈ ದಂಡಿಗೆ ಇಕ್ಕಿ. ಹಾ ಅದು ಸ್ನೇಹನ ಮನೆ ತಲಬಾಗಲ. ಏ ನಡೆ ತಕೊಂಡಿನಿ, ನಿಂದ್ರ ಫೋಟೋ ತೆಗಿ ಅಂತೀಯಲ್ಲ. ಮಹಿಳೆಯರ ತಂಡ ನಿಂಬರ್ಗದಲ್ಲಿ, ಜೋಶಿ ಮನೆಯ ಮಹಿಳೆಯರ ತಂಡ ನಿಂಬರ್ಗದಲ್ಲಿ. ಇದು ದೇವಿಗುಡಿಯ ರಸ್ತೆ. ಕಾಕು ಪೈಪ್ಲೈನ್ ಇನಾದ ನೋಡ್ರಿ, ಪೈಪ್ಲೈನ್ ಇನಾದ. ಅಯ್ಯ ಅಯ್ಯ ಖುಲ್ಲನೇ ಕಾಕು. ದೇವ್ರ ಮನೆ ಬಿದ್ದದಲ್ರಿ. ಗಿಡ ಬೆಳೆದು 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 ಇದಾಗ್ಯದಕ್ಕೆ. ಸರಿ ಅಪ್ಪಿ ಸರ್.